ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ನಾಳೆ ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯ ಶುಭಾರಂಭ. ಜಾತ್ರೆಗೆ ಲಕ್ಷಾಂತರ ಭಕ್ತರ ಆಗಮನ ನಿರೀಕ್ಷೆ. ಅಂಬೆ ಮಾರಿಕಾಂಬೆ ಬರುವೆವು ನಿನ್ನ ದರ್ಶನಕ್ಕೆ ವಿಶೇಷದೊಂದಿಗೆ ಸುದ್ದಿ. ಸಾಗರ ನಗರ ಸಾರಿಗೆಗೆ ಶಾಸಕರಿಂದ ಚಾಲನೆ. ಕುಗ್ರಾಮ ಮರಾಠಿಗೂ ಬಸ್ ಸೌಲಭ್ಯ. ಜಾತ್ರೆಯ ಜನಜಂಗುಳಿಯಲ್ಲಿ ತಾಯಂದಿರು ದಯವಿಟ್ಟು ಹೆಚ್ಚು ಬಂಗಾರ ಧರಿಸಿ ಬರಬೇಡಿ ಮನವಿ ಮಾಡಿದ ಶಾಸಕ ಬೇಳೂರು. ಸಾಗರ ಜಾತ್ರೆ ಬರುವಂಥ ನನ್ನೆಲ್ಲ ತಾಯಿಯರಿಗೆ ಅಕ್ಕ ತಂಗಿಯರಿಗೆ ಒಂದು ಮನವಿ, ದಯವಿಟ್ಟು ಚಿನ್ನವನ್ನು ಭಾಳ ಜಾಸ್ತಿ ಹಾಕೊಂಡು ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ಜನಜಂಗುಳಿ ಜಾಸ್ತಿ ಇರೋದ್ರಿಂದ ಕಳ್ತನ ಆಗುವಂಥ ಸಂಭವ ಬರ್ತದೆ. ಮತ್ತು ಮೊಬೈಲು ಮತ್ತು ಪರ್ಸ್ಗಳನ್ನು ಭಾಳ ಜಾಗ್ರತೆ ಇಟ್ಕೊಂಡು ಬನ್ನಿ. ಮಕ್ಕಳು ಅಷ್ಟೇ, ಮಕ್ಕಳನ್ನು ಭಾಳ ಹುಷಾರಿಗೆ ಕರ್ಕೊಂಡು ಬರಬೇಕು, ಕರ್ಕೊಂಡು ಹೋಗುವಂಥ ರೀತಿಯಲ್ಲಿ ಆಗಬೇಕು. ಅದಕ್ಕಾಗಿ ಒಂದು ಮನವಿ ಮಾಡ್ತೀನಿ, ಚಿನ್ನವನ್ನು ಯಾರು ಜಾಸ್ತಿ ಹಾಕೊಂಡು ಬರಬೇಡಿ. ಇವತ್ತು ನನ್ನೆಲ್ಲ ತಾಯಿದರಿಗೆ ಅಕ್ಕಂಗಿಯರಿಗೆ ಒಂದು ಸಣ್ಣ ಮನವಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಬೇಕು. ಈ ಚಿನ್ನದ ರೇಟು ಜಾಸ್ತಿ ಆಗಿದ್ದರಿಂದ ಕಳ್ಳತನಗಳು ಭಾಳ ಆಗ್ತದೆ. ದಯವಿಟ್ಟು ಜಾತ್ರೆ ಬರುವಂಥವ್ರು ಆದಷ್ಟು ಸ್ವಲ್ಪ ಚಿನ್ನವನ್ನು ಕಮ್ಮಿ ಹಾಕ್ಕೊಂಡು ಬರಬೇಕು. ಅದರಲ್ಲೂ ಹಿರಿಯರು ಮಾತ್ರ ಚಿನ್ನವನ್ನು ಕಮ್ಮಿ ಹಾಕ್ಕೊಂಡು ಬರಬೇಕು ಅಂತೇಳಿ ತಮ್ಮ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ. ತಾಯಿ, ರಾಜ್ಯದ ಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಸಾಗರ ಮಾರಿಕಾಂಬಾ ಜಾತ್ರೆ ನಾಳೆಯಿಂದ ಆರಂಭಗೊಳ್ಳಲಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನರು ಮಾರಿಕಾಂಬೆಯ ದರ್ಶನ ಪಡೆಯುವ ಸಲುವಾಗಿ ಸಾಗರಕ್ಕೆ ಆಗಮಿಸಲಿದ್ದಾರೆ. ಈ ನಡುವೆ ಇಡೀ ಸಾಗರ ಪಟ್ಟಣವೇ ಸಿಂಗಾರಗೊಂಡಿದೆ. ಎಲ್ಲೆಡೆಯೂ ಜಾತ್ರೆಯ ರಂಗು ಮನೆ ಮಾಡಿದೆ. ಪ್ರತಿ 3 ವರ್ಷಗಳೊಮ್ಮೆ ನಡೆಯುವ ಜಾತ್ರೆಗೆ ಕಳೆದ ವಾರವೇ ಅಂಕೆ ಹಾಕುವ ಮೂಲಕ ಆಚರಣೆಯ ವಿಧಿವಿಧಾನ ಆರಂಭಗೊಂಡಿತು. ಮುಂದುವರಿದು ಸೋಮವಾರ ರಾತ್ರಿ 10ಕ್ಕೆ ಚಿಕ್ಕಮ್ಮನನ್ನು ಹೊರಡಿಸುವ ಕಾರ್ಯಕ್ರಮ ನಡೆಯಲಿದೆ. ನಂತರ 9 ಮನೆಗಳಿಂದ ಘಟೆಯೂ ತರಲಾಗುವುದು. ನಾಳೆ ಬೆಳಗಿನ ಜಾವ 2ಕ್ಕೆ ಗಣಪತಿ ದೇವಸ್ಥಾನದಲ್ಲಿ ತಾಳಿ ಪೂಜೆ ನಡೆದು ನಂತರ ಪುರೋಹಿತರ ಮನೆಯಲ್ಲಿ ಪೂಜೆ ಸಲ್ಲಿಸಿ ಮಂಗಳ ವಾದ್ಯದೊಂದಿಗೆ ತಾಯಿಯ ಮನೆ ದೇವಸ್ಥಾನದ ಆವರಣಕ್ಕೆ ಮೆರವಣಿಗೆ ಆಗಮಿಸುವ ಪದ್ಧತಿ ಇದೆ. ಬೆಳಗ್ಗೆ 5ರ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವಿಗೆ ದೃಷ್ಟಿ ಇಡುವುದು ಹಾಗೂ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನೆ ಜರುಗಲಿದೆ. ರಾತ್ರಿ ಶ್ರೀದೇವಿಯ ದಂಡಿನ ಮೆರವಣಿಗೆಯ ರಾಜಬೀದಿ ಉತ್ಸವ ನಡೆಯಲಿದೆ. ಗಂಡನ ಮನೆ ಆವರಣದಲ್ಲಿ 8 ದಿನಗಳ ಕಾಲ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಫೆಬ್ರವರಿ 3ರಿಂದ ಫೆಬ್ರವರಿ 11ರವರೆಗೆ ನಡೆಯುವ ಜಾತ್ರಾ ಯಶಸ್ಸಿಗಾಗಿ ವಿವಿಧ ಸಮಿತಿಗಳನ್ನು ರಚಿಸಿ ಸಂಚಾಲಕರನ್ನು ನೇಮಕ ಮಾಡಲಾಗಿದೆ. ಎಲ್ಲರೂ ಜಾತ್ರೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಲು ತಯಾರಿ ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣ ಅವರ ಗೌರವಾಧ್ಯಕ್ಷತೆಯಲ್ಲಿ ಜಾತ್ರೆ ಸುಗಮವಾಗಿ ನೆರವೇರುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ನಾಗೇಂದ್ರ KN ಮತ್ತವರ ತಂಡ ಈ ಎಲ್ಲ ಜವಾಬ್ದಾರಿ ಹೊರಲಿದೆ ಮತ್ತು ಪ್ರತಿ ಸಮಿತಿಗೂ ಮೇಲುಸ್ತುವಾರಿಗೆ ಓರ್ವ ಇಲಾಖಾ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ. ಮಂಗಳವಾರ ಸಂಜೆ 5ಕ್ಕೆ ವಸ್ತು ಪ್ರದರ್ಶನ, ಫೆಬ್ರವರಿ 6ಕ್ಕೆ ಕುಸ್ತಿ ಪಂದ್ಯಾವಳಿ, ಫೆಬ್ರವರಿ 5ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತಿಗೆ 500 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಗಣಪತಿ ಕೆರೆಯ ಕುಪ್ಪಲಗದ್ದೆ, ಶಿವಲಿಂಗಪ್ಪ ಪ್ರೌಢಶಾಲೆ ಮೈದಾನ, ಸಂಗೊಳ್ಳಿ ರಾಯಣ್ಣ ಮೈದಾನ, ಜೋಗ ರಸ್ತೆಯ ಪ್ರಗತಿ ಶಾಲೆ ಮೈದಾನದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಜಾತ್ರೆ ಶುರುವಾಗುತ್ತೆ. ಆ ಜಾತ್ರೆಯ ಪ್ರಯುಕ್ತವಾಗಿ ನಾವು ಈಗಾಗಲೇ ಅಧಿಕಾರಿಗಳ ಜೊತೆಗೆ ಒಂದು 2-3 ಸುತ್ತಿನ ಮಾತುಕತೆ ಆಗಿ ಮತ್ತು ಚರ್ಚೆಯನ್ನು ಸಹ ನಾವು ಮಾಡಿದ್ದೀವಿ, ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಇನ್ನೇನು ನಾಳೆಯಿಂದ ಜಾತ್ರೆ ತಾಯಿ ಮಾರಮ್ಮ ಬರೋದರಿಂದ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಏನು 20 ಕಮಿಟಿ ಇದೆ, ಆ ಕಮಿಟಿಗೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ, ಅವರು ಅನೌನ್ಸ್ ಮಾಡಿದ್ದೀವಿ, ಅವರ ಜವಾಬ್ದಾರಿಗಳನ್ನು ಹೇಳಿದ್ದೀವಿ. ಮತ್ತು ಪೊಲೀಸ್ ಇಲಾಖೆದು ಏನಾಗಬೇಕು, ಆರೋಗ್ಯ ಇಲಾಖೆ ಏನು ಮಾಡಬೇಕು, ಮತ್ತು AC ಅವರು ಏನು ಮಾಡಬೇಕು, ತಹಶೀಲ್ದಾರ್ ಅವರು ಏನು ಮಾಡಬೇಕು, ಮತ್ತು ಎಲ್ಲ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಇದು ಮಾರಿಕಾಂಬಾ ಜಾತ್ರೆ ತಾಲೂಕಿನಲ್ಲಿ ನಡೆಯುವಂಥ ಜಾತ್ರೆ, ಇಲ್ಲೆಲ್ಲರ ಜವಾಬ್ದಾರಿ ಇರೋದ್ರಿಂದ ನಾವೆಲ್ಲರೂ ಚೇಂಜ್ ಮಾಡಿದ್ದೀವಿ, ಆಗಬೇಕಾಗಿದೆ. ಹಾಗಾಗಿ ಈ ಜಾತ್ರೆ ಯಶಸ್ವಿ ಆಗ್ಬೇಕಂತ ಹೇಳಿ ಎಲ್ಲ ಅಧಿಕಾರಿಗಳನ್ನು ಒಂದೊಂದು ಕಮಿಟಿ, ಕೆಲವರು 2 ಜನ ಹಾಕಿದ್ದೀವಿ, ಒಬ್ಬರಿಗೆ 1 ಜನ ಹಾಕಿದ್ದೀವಿ, ಈ ಥರ ಮಾಡಿಕೊಟ್ಟಿದ್ದೀವಿ. ಯಶಸ್ವಿ ಆಗ್ಬೇಕಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಇದಾಗುತ್ತೆ ಅದನ್ನು ಸಹ ಈಗ ನಮ್ಮ DSP ಅವರು ತೊಗೊಂಡಿದ್ದಾರೆ. ಮತ್ತು ಪಾರ್ಕಿಂಗ್ ಜಾಗ ಎಲ್ಲಂತ ಅವರು ತೊಗೊಂಡಿದ್ದಾರೆ. ಮತ್ತು ರೋಡ್ ಬ್ಲಾಕ್ ಆಗೋದ್ರಿಂದ ಎಲ್ಲೆಲ್ಲಿ ಹೋಗ್ಬೇಕನ್ನೋದು ಸಹ ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಸ್ವಚ್ಛತೆ ಬಗ್ಗೆ, ಕ್ಲೀನ್ ಬಗ್ಗೆ, ಔಷಧಿ ಹೊಡೆಯೋ ಬಗ್ಗೆ ನಾಗಪ್ಪನವರೆಗೂ ನಾವು ಹೇಳಿದ್ದೀವಿ. ಇನ್ನು VIP ಬಂದರೆ AC ಅವರು DSP ಅವರು ನಾವೆಲ್ಲ ಇರ್ತೀವಿ. ಅದು VIP ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ. ಆ ಕಡೆ ಸಿಗಂದೂರು ರೋಡ್ ಕಡೆ ಹೋಗುವಾಗ ಅಪ್ ಟು ಮಹಾಲಕ್ಷ್ಮಿ ರೈಸ್ ಮಿಲ್ ಸರ್ ಯಾವುದೇ ಪಾರ್ಕಿಂಗಿಗೆ ಅವಕಾಶ ಕೊಡೋದು. ಇಲ್ಲಿ ಅಂಗಡಿಗಳಿಗೆ ಮನೆಯಲ್ಲಿ ಅವಕಾಶ. ಇದ್ರ ಜೊತೆಗೆ ಸರ್ ಪಾರ್ಕಿಂಗಿಂದು ಅವೇರ್ನೆಸ್ಗೆ ಅಂತ ಯಾವ್ಯಾವ ಕಡೆಯಿಂದ ಜನರು ಬರ್ತಾರೆ ಅವ್ರಿಗೆ ಎಷ್ಟು ಪಾರ್ಕಿಂಗ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಸರ್ಕ್ಯುಲೇಟ್ ಮಾಡ್ತೀವಿ. ಇನ್ನೊಂದು ವಿಚಾರ ಸರ್, ಮೇಯ್ನು ಜಾತ್ರೆ ಶುರು ಆದಮೇಲೆ
ಈ ದರ್ಶನ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ಈ ಇವ್ರ ಮುಖಾಂತರ ಹೇಳಿಸ್ತೀನಿ ತಮ್ಮ ಉಪಸ್ಥಿತಿಯಲ್ಲಿ ಸರ್, ಈ ID ಕಾರ್ಡ್ ಇಟ್ಕೊಂಡು ನಾನು ಆ ಸಮಿತಿಯಲ್ಲಿದ್ದೀನಿ ಈ ಸಮಿತಿಯಲ್ಲಿದ್ದೀನಿ ಅಂತ ಬಂದ್ಬಿಟ್ಟು ಅಲ್ಲಿ ಯಾವ ಕಾರಣಕ್ಕೂ ಆಕ್ಸೆಸ್ ಇರೋದು ವಿನಾಕಾರಣ ಪೊಲೀಸ್ ಜೊತೆಯಲ್ಲಿ ವಾಗ್ವಾದಕ್ಕೆ ಬಂದ್ರೆ ಅವ್ರದ್ದು ಏನು ಕೆಲಸ ಇದೆ, ಪೂಜಾ ಸಮಿತಿಯಲ್ಲಿ ಯಾರಾದರೂ ಇದ್ರೆ ಆಡಳಿತ ಮಂಡಳಿ ಇದ್ರೆ ಅವ್ರು ಮಾತ್ರ ಬರ್ತಾರೆ, ಬೇರೆಯವರಿಗೆ ಆಕ್ಸೆಸ್ ಇರೋದಿಲ್ಲ. ಸಾಗರ ಪಟ್ಟಣದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದೀಗ ಪ್ರಥಮ ಬಾರಿಗೆ ಸಾಗರ ನಗರ ಸಾರಿಗೆಗೆ ಚಾಲನೆ ನೀಡಲಾಗುತ್ತಿದೆ. ಜೊತೆಗೆ ಇದುವರೆಗೂ ಬಸ್ ಸೌಲಭ್ಯವಿಲ್ಲದ ಕುಗ್ರಾಮ ಮರಾಠಿ ಗ್ರಾಮೀಣ ಪ್ರದೇಶಕ್ಕೂ ಅನುಕೂಲಕರವಾದ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಕೆಎಸ್ಆರ್ಟಿಸಿ ಸಾಗರ ಬಸ್ ನಿಲ್ದಾಣದಿಂದ ಸೋಮವಾರ ಸಾಗರ ನಗರ ಸಾರಿಗೆ ಮತ್ತು ಮರಾಠಿಗೆ ಬಸ್ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಮರಾಠಿಯಂತಹ ಕುಗ್ರಾಮಕ್ಕೂ ಬಸ್ ಸೌಲಭ್ಯ ಕಲ್ಪಿಸಿರುವುದು ಸಂತೋಷವಾಗಿದೆ ಮತ್ತು ಇಲ್ಲಿನ ಜನರಿಂದ ನಗರ ಸಾರಿಗೆ ಬೇಕು ಎನ್ನುವುದು ಬಹಳ ಬೇಡಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಗರ ನಗರಕ್ಕೂ ಕೂಡ ಸಾರಿಗೆ ಸಚಿವರಿಗೆ ಮನವಿ ಮಾಡಿಕೊಂಡು ನಗರ ಸಾರಿಗೆ ಬಸ್ಸಿಗೆ ಅವಕಾಶ ಕಲ್ಪಿಸಿ ಕೊಡಲಾಗಿದೆ ಎಂದು ಅವರು ಹೇಳಿದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜೈನ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರ ಘಟಕದ ಅಧ್ಯಕ್ಷ ಸುರೇಶ್ ಬಾಬು, ನಗರಸಭಾ ಮಾಜಿ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಪ್ರಮುಖರಾದ ಚೇತನ್ ರಾಜ್ ಕಣ್ಣೂರು, ಭವ್ಯ ಕೃಷ್ಣಮೂರ್ತಿ, ದಿನೇಶ್, ಕೆಎಸ್ಆರ್ಟಿಸಿಯ ಶೈಲೇಶ್ ಬೇರಾದಾರ್, ರಾಜಪ್ಪ ಮತ್ತಿತರರು ಇದ್ದರು. ಬಸ್ ಸಾಗರಕ್ಕೆ ಸಿಟಿ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಾನ್ಯ ರಾಮಲಿಂಗ ರೆಡ್ಡಿ ಅವರ ಹತ್ರ ಸಾರಿಗೆ ಸಚಿವರ ಹತ್ರ ಭೇಟಿ ಕೊಟ್ಟಾಗ ನಮಗೆ 2 ಬಸ್ ಬೇಕು, ಸಿಟಿಯಲ್ಲಿ ನಮಗೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಒಂದು ಸಾರಿಗೆ ವ್ಯವಸ್ಥೆ ಆಗಬೇಕಾಗಿದೆ ಅಂತ ಕೇಳಿದಾಗ ತಕ್ಷಣ 2 ಬಸ್ಸಿಗೆ ಕೊಡ್ತೀನಿ ಅಂತ ಹೇಳಿ ಅವ್ರ ಆಫೀಸಿಂದ ನಮಗೆ ಏನು ಸ್ಯಾಂಕ್ಷನ್ ಮಾಡಿದ್ರು. ಈಗ 2 ಬಸ್ಸನ್ನು ಕೊಡಲಿಕ್ಕೆ ಸಿಟಿಗೆ ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಸಾಗರ ಭಾಳ ದೊಡ್ಡ ವ್ಯಾಪ್ತಿ ಬೆಳೆದಿರೋದ್ರಿಂದ ಸಿಟಿಗೆ ಆದ್ಯತೆ ಇತ್ತು ಅಂತ ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿತ್ತು. ಅದಕ್ಕಾಗಿ ಸಿಟಿಗೆ 2 ಬಸ್ಸನ್ನು ಬಿಟ್ಟಿದ್ದೀನಿ. ಅನಂತರ ಸಿಗಂದೂರು ಸೇತುವೆ ಆದಮೇಲೆ ಆ ಭಾಗದ ಜನರು ನಮಗೆ ಗ್ಯಾರಂಟಿ ಯೋಜನೆಯ ಬಸ್ ಬರ್ತಾ ಇಲ್ಲ, ನಮಗೆ ಈ ಭಾಗ ಬಸ್ ಇಲ್ಲ ಅಂತ ಎಲ್ಲ ಕೇಳಿದರು. ಮರಾಠಿ ಅಂತ ಕುಗ್ರಾಮಕ್ಕೆ ಬೇಕು ಅಂತ ಕೇಳಿದರು. ಸರಿ, ನಾನು ಮೊನ್ನೆ ಹೋದಾಗ ಎಲ್ಲರೂ ಭಾರಿ ಒತ್ತಾಯ ಹಾಕಿದರು. ಬಂದಾಗ ಅನಂತರ ನಾನೆಲ್ಲ ಡಿಪೋ ಮ್ಯಾನೇಜರಿಗೆ ಮತ್ತು ನಮ್ಮ DC ಅವರಿಗೆಲ್ಲ ಕರೆದು ಹೇಳಿದಾಗ ಸರ್ ಆಯಿತು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದರು. ಇವತ್ತು ಅದಕ್ಕೂ ಸಹ ಆ ಬಸ್ಸನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ, ಇವತ್ತು ಅವರಿಗೆ ಸಂಪರ್ಕ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಆ ಭಾಗದ ಜನರಿಗೆ ಭಾಳ ಸಮಸ್ಯೆ ಇತ್ತು, ಪಾಪ ಬೇಕಾಗಿತ್ತು. ಮಾದರಿ ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಈಗಾಗಲೇ ಹೈಟೆಕ್ ಬಸ್ ಸ್ಟ್ಯಾಂಡಿಗೆ ಈಗ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ತಯಾರು ಮಾಡಿದ್ದೀವಿ. ಈಗಾಗಲೇ ಈ ರೀತಿ ಮಾದರಿಯ ಬಸ್ ಸ್ಟ್ಯಾಂಡ್ ಆಗಿ ಬರ್ತದೆ, ಈ ರೀತಿ ಬರುತ್ತೆ. ಅದನ್ನು ಈಗಾಗಲೇ 1 ಕೋಟಿ ರೂಪಾಯಿ ಈಗ ಸರ್ಕಾರ ಬಿಡುಗಡೆ ಆಗಿದೆ, 1 ಕೋಟಿ ನಂತರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು 3 ಕೋಟಿ ರೂಪಾಯಿನ ಸರ್ಕಾರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿ ಅವರು ಮತ್ತು ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇಷ್ಟು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಭಾಳ ಹಳೇದಾಗಿದೆ. ಆ ಕಾಲದಲ್ಲಿ ಕಾಗೋಡು ಸಾಹೇಬರು ಕೊಟ್ಟಿದ್ದು, ಆನಂತರ ಅದು ಸ್ವಲ್ಪ ರಿಪೇರಿ ಮಾಡೋಕ್ಕಾಗಲಿಲ್ಲ. ಈಗ ನಾವು ಅದನ್ನು ಹೈಟೆಕ್ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ.